ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವದಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು. ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ 3ನೇ ವರ್ಷದ ಹೂವಿನ ಕರಗ ಮಹೋತ್ಸವವು 3 ವರ್ಷಗಳಿಂದ ನೆರವೇರಿಸಿಕೊಂಡು ಬಂದಿದ್ದು, ಮಳ್ಳೂರು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವವನ್ನು ರಾತ್ರಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು. ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟೂರವರು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟೂರವರು, ಆ ತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ ಸಮಸ್ಯೆಗಳು ದೂರವಾಗಬೇಕು, ನಿಮ್ಮ ಕಷ್ಟಗಳು ದೂರವಾಗಬೇಕು, ಪ್ರತಿ ಕುಟುಂಬದಲ್ಲೂ ಸಹ ಸಂತೋಷ ಮೂಡಿ ಬರಬೇಕು, ಕುಟುಂಬದಲ್ಲಿ ವಿದ್ಯಾವಂತರಾಗಬೇಕು, ದುಡಿಯುವಂಥವರಾಗಬೇಕು, ಸದ್ಬುದ್ಧಿ ಬರುವಂಥವರಾಗಬೇಕು. ಆ ಸದ್ಬುದ್ಧಿ ಬಂದಾಗ ತಂದೆ ತಾಯಿ ನೋಡಿಕೊಳ್ಳುವುದು ಆಗುತ್ತದೆ. ಹಾಗೂ ನಮ್ಮಗಳ ಉದ್ದೇಶ ಶಿಡ್ಲಘಟ್ಟ ಒಂದು ಪ್ರಜ್ವಲವಾದಂತಹ ಒಂದು ಸದೃಢವಾದಂತಹ ಶಿಡ್ಲಘಟ್ಟವನ್ನು ಕಟ್ಟಬೇಕು. ಆ ಕಟ್ಟುವಂಥ ನಿಟ್ಟಿನಲ್ಲಿ ನಾವಂತೂ ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿದ್ದೇವೆ, ಹೆಜ್ಜೆ ಹಾಕುತ್ತಿದ್ದೇವೆ. ನಮ್ಮ ಹೆಜ್ಜೆಗೆ, ನಮ್ಮ ಪ್ರಯತ್ನಕ್ಕೆ ತಾವು ಸಹ 12 ವರ್ಷಗಳಿಂದ ನಮಗೆ ಸ್ಪಂದಿಸುತ್ತಿದ್ದೀರಿ. ಗೆಲುವಾಗಲಿ ಸೋಲಾಗಲಿ ಕಷ್ಟವಾಗಲಿ ಸುಖವಾಗಲಿ ಎಲ್ಲನೂ ಸಹ ಹೊರತುಪಡಿಸಿದರೆ ಕೊಡಗೈ ದಾನಿ ಯಲ್ಲಮ್ಮನೇ. ಆ ಯಲ್ಲಮ್ಮನ ಆಶೀರ್ವಾದ ಇದ್ದರೆ ನಮ್ಮ ಕೈ ದಾನವಾಗಿರುತ್ತದೆ. ಆಕೆ ಆಶೀರ್ವಾದವಾಗಬೇಕು, ನಮ್ಮ ಪ್ರಯತ್ನವಾಗಬೇಕು. ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ ಪ್ರತಿಯೊಬ್ಬರು ಹಾಕುವಂತಾಗಬೇಕು. ಶಿಡ್ಲಘಟ್ಟವನ್ನು ಸಂಪೂರ್ಣವಾದಂತಹ ಒಂದು ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆದಷ್ಟು ಶೀಘ್ರವಾಗಿ ಶಿಡ್ಲಘಟ್ಟನ ಒಂದು ರೀತಿ ಬದಲಾವಣೆ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ನೋಡುವಂಥ ಶಕ್ತಿನ ನೀವೆಲ್ಲರೂ ಸಹ ನಮಗೆ ದಯಪಾಲಿಸಬೇಕು. ಎಲ್ಲವೂ ಸಹ ನಿಮ್ಮ ಕೈಯಲ್ಲಿದೆ. ನಿಮ್ಮ ಸೇವೆ, ನಿಮ್ಮ ಪ್ರಯತ್ನ, ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಆ ತಾಯಿ ಯಲ್ಲಮ್ಮನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ, ನಿಮ್ಮೆಲ್ಲರಿಗೂ ಸಹ ಆಶೀರ್ವದಿಸಲಿ ಎಂದು ಶುಭ ಹಾರೈಸಿದರು. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ವೀಕ್ಷಿಸಲು ಬರೀ ಮಳ್ಳೂರು ಗ್ರಾಮವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ಆಗಮಿಸಿದರು. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 3ನೇ ವರ್ಷದ ಕರಗ ಮಹೋತ್ಸವದ ಅಂಗವಾಗಿ ವಾದ್ಯಗೋಷ್ಠಿಯಲ್ಲಿ ಹಿಂದಿ, ಕನ್ನಡ, ತೆಲುಗು, ತಮಿಳು ಹಾಡುಗಳನ್ನು ವಾದ್ಯಗೋಷ್ಠಿ ತಂದವರು ಹಾಡಿನ ನೃತ್ಯಗಳನ್ನು ಮಾಡಿದರು. ಇನ್ನು ನೋಡಿ ಕಣ್ತುಂಬಿಕೊಂಡರು. ಈ ಸಂದರ್ಭದಲ್ಲಿ ಮಳ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗಣ್ಣ, ಮುನಿಯಪ್ಪ, ಯುವ ಮುಖಂಡರಾದ ಗಂಗನಹಳ್ಳಿ ರಾಮಾಂಜಿ, ದೇವರಾಜ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ಹಾಗೂ ಆಂಜಿನಪ್ಪ ಪುಟ್ಟು ಅವರ ಅಭಿಮಾನಿಗಳು ಇನ್ನು ಮುಂತಾದವರು ಹಾಜರಿದ್ದರು. ಒಳ್ಳೆ ಮನುಷ್ಯರನ್ನ ಕಡೆ ಒಳ್ಳೆ ಕಡೆ ಆಯ್ಕೆ ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಲಿ, ಉತ್ತೇಜನವನ್ನು ಕೊಡಲಿಕ್ಕೆ ಎಲ್ಲ ನಡೆಯುತ್ತೀವಿ. ಇನ್ನ ಒಂದು ಮಳ್ಳೂರಿಗೆ ದೇವರ ಶಕ್ತಿಗಳನ್ನು ಬಂದು ಇನ್ನ ವಿಜೃಂಭಣೆಯ ಕಾರ್ಯಕ್ರಮ ನಡೆಯಲಿ ಅಂತೇಳಿ ಸಂದರ್ಭ ಹೇಳುತ್ತಾ, ನಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡಲಿಕ್ಕೆ ಯಲ್ಲಮ್ಮ ದೇವಿ ಕೃಪೆ ಕೊಟ್ಟಿರೋದ್ರಿಂದ ದಯವಿಟ್ಟು ಒಂದು ಸುತ್ತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಆಚರಣೆ ಮಾಡ್ತಾ ಇರುವಂತದ್ದು ಬಹಳ ಸಂತೋಷ. ಸನಾತನ ಧರ್ಮದಲ್ಲಿ ನಮ್ಗೆಲ್ಲೋ ಒಂದು ಕಡೆ ದೇವರು ಅಂದ್ರೆ ಒಂದು ಗಟ್ಟಿ ಧೈರ್ಯ. ನಮ್ಗೆಲ್ಲ ದೇವರು ಶಕ್ತಿ ತುಂಬುತ್ತಾನೆ, ನಮ್ಮೆಲ್ಲ ಕಷ್ಟ ಸುಖಕ್ಕೆ ನಮ್ಮನ್ನ ಕಾಪಾಡ್ತಾನೆ ಅಂತೇಳಿ ಒಂದು ಒಂದು ಅದಮ್ಯ ಶಕ್ತಿ ಅದು. ಆ ಶಕ್ತಿನ ಆರಾಧನೆ ಮಾಡೋಂಥದ್ದು, ನಮ್ಮ ಸಂಸ್ಕೃತಿನ ಬೆಳೆಸೋಂಥದ್ದು, ಮತ್ತೆ ನಮ್ಮ ಪೀಳಿಗೆನ ಮುಂದಿನ ದಿನಗಳಿಗೆ ತಗೊಂಡೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಈ ಒಂದು ಗ್ರಾಮದಲ್ಲಿ ಈ ಒಂದು ಯಲ್ಲಮ್ಮ ದೇವಸ್ಥಾನದ ಅರ್ಚಕರು ಮತ್ತೆ ನಮ್ಮ ಶ್ರೀನಿವಾಸ್ ಅಣ್ಣವರು, ಅವರ ಮಂಜೂರ್ ಅವರು ಬಹಳಷ್ಟು ಶ್ರಮ ಹಾಕಿ ಅವ್ರ ಜೊತೆಗೂಡಿ ಸತೀಶ್ ಅವರು ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಆಗ್ಲಿ ಆ ತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಮಸ್ಯೆಗಳು ದೂರ ಆಗ್ಬೇಕು, ನಿಮ್ಮ ಕಷ್ಟಗಳು ದೂರ ಆಗ್ಬೇಕು. ಪ್ರತಿ ಕುಟುಂಬದಲ್ಲೂ ಸಹ ಸಂತೋಷ ಮೂಡ್ ಬರ್ಬೇಕು. ಸಂತೋಷ ಮೂಡ್ ಬರ್ಬೇಕಂದ್ರೆ ಹೆಂಗ್ ಮೂಡ್ ಬರ್ಬೇಕು ಅಂದ್ರೆ, ಆ ಕುಟುಂಬದಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು, ದುಡಿಯಂತವರಾಗಬೇಕು, ಸದ್ಬುದ್ಧಿ ಬರುವಂತದ್ದಾಗಬೇಕು. ಆ ಸದ್ಬುದ್ಧಿ ಬಂದಾಗ ತಂದೆ ತಾಯಿ ನೋಡ್ಕೊಳ್ಳುವಂತದ್ದಾಗ್ತದೆ, ಅವನು ಹೆಚ್ಚು ಸಂಪಾದನೆ ಮಾಡೋಂಥದ್ದಾಗ್ತಾನೆ, ಆ ಕುಟುಂಬನ ಪೋಷಣೆ ಮಾಡೋಂಥದ್ದಾಗ್ತಾನೆ, ಆ ಗ್ರಾಮಕ್ಕೆ ಹೆಸರು ಬರ್ತದೆ. ಇನ್ನೂ ಹೆಚ್ಚು ಕೆಲಸ ಮಾಡಿ ಶಕ್ತಿಯುತ ಆದ್ರೆ ಆ ಪಂಚಾಯತಿಗೆ ಹೆಸರು ಬರುತ್ತೆ, ತಾಲೂಕಿಗೆ ಬರುತ್ತೆ, ಇಡೀ ರಾಜ್ಯಕ್ಕೆ ಬರೋಂಥದ್ದಾಗ್ತದೆ, ದೇಶ ಕಟ್ಟಂತದ್ದಾಗ್ತದೆ. ಆ ದೇಶ ಕಟ್ಟಂತ ಶಕ್ತಿ ಯಾರಿಗಪ್ಪ ಇದೆ ಈ ಭಾರತ ದೇಶದಲ್ಲಿ ಅಂದ್ರೆ ಅದು ಯುವಕರಿಗೆ. ಆ ಯುವಕರು ಪ್ರಧಾನವಾದಂತ ದೇಶ, ಇಡೀ ಪ್ರಪಂಚದಲ್ಲಿ ಹೆಚ್ಚು ಪ್ರಾಮುಖ್ಯತೆ, ಹೆಚ್ಚು ಯುವಕರಿರುವಂತ ದೇಶ
ನಮ್ಮ ದೇಶ ಭಾರತ ದೇಶ. ಆ ಭಾರತ ದೇಶದ ಸಂಪತ್ತು ನೀವು ಯುವಕರು, ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ತದೆ, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನೀವೆಲ್ಲರೂ ಸಹ ಸರಿದಾರಿ ಹೋಗಂತದ್ದಾಗಬೇಕು. ತಮ್ಮ ತಮ್ಮ ಕುಟುಂಬಗಳ ಒಂದು ಪೋಷಣೆ ಮಾಡುವಂತ ಶಕ್ತಿ ತಮ್ಗೆಲ್ಲ ಬರಲಿ. ನಮ್ಮಗಳ ಉದ್ದೇಶ ಶಿಡ್ಲಘಟ್ಟದ ಒಂದು ಪ್ರಜ್ವಲವಾದಂತ ಒಂದು ಸದೃಢವಾದಂತ ಶಿಡ್ಲಘಟ್ಟನ ಕಟ್ಟಬೇಕು. ಆ ಕಟ್ಟಂತ ನಿಟ್ಟಿನಲ್ಲಿ ನಾವಂತೂ ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಹೆಜ್ಜೆ ಹಾಕ್ತಾ ಇದ್ದೀವಿ. ನಮ್ಮ ಹೆಜ್ಜೆಗೆ, ನಮ್ಮ ಪ್ರಯತ್ನಕ್ಕೆ ತಾವು ಸಹ 12 ವರ್ಷಗಳಿಂದ ನಮಗೆ ಸ್ಪಂದಿಸ್ತಾ ಇದ್ದೀವಿ. ಅದು ಗೆಲುವಾಗ್ಲಿ, ಸೋಲಾಗ್ಲಿ, ಕಷ್ಟ ಆಗ್ಲಿ, ಸುಖ ಆಗ್ಲಿ, ಕರೋನಾ ಬರ್ಲಿ, ಎಲ್ಲಾನು ಸಹ ಇವ್ರು ಹೇಳ್ತಾ ಇದ್ರು ಹುಲಿ, ಸಿಂಹ, ಕೊಡಗೈ ದಾನಿ ಇವೆಲ್ಲಾನು ಹೊರತುಪಡಿಸಿದ್ರೆ ಕೊಡಗೈ ದಾನಿ ಎಲ್ಲಾನು ಎಲ್ಲಮ್ಮನೆ. ಆ ಎಲ್ಲಮ್ಮನ ಆಶೀರ್ವಾದ ಇದ್ರೆ ನಮ್ಮೆಲ್ಲ ಕೈ ದಾನವಾಗಿ ನಿಂತ್ಕೊಳ್ತದೆ. ಆಕೆ ಆಶೀರ್ವಾದ ಆಗ್ಬೇಕು, ನಮ್ದು ಪ್ರಯತ್ನ ಆಗ್ಬೇಕು. ನಮ್ಮ ಪ್ರಯತ್ನ ಇದ್ರೆ ಎಲ್ಲಮ್ಮ ಕೊಡಿ ಅಂದ್ರೆ ಕೊಡೋದಿಲ್ಲ. ಹಂಗಾಗಿ ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ ಪ್ರತಿಯೊಬ್ಬರು ಹಾಕಂತದ್ದಾಗಬೇಕು. ಈ ಶಿಡ್ಲಘಟ್ಟನ ಸಂಪೂರ್ಣವಾದಂತ ಒಂದು ಬದಲಾವಣೆ ತರಂತ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆದಷ್ಟು ಶೀಘ್ರವಾಗಿ ಈ ಶಿಡ್ಲಘಟ್ಟನ ಒಂದು ರೀತಿ ಬದಲಾವಣೆಯ ರೂಪದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನೋಡುವಂತ ಶಕ್ತಿನ ನೀವೆಲ್ಲರೂ ಸಹ ನಮಗೆ ದಯಪಾಲಿಸಬೇಕು. ಅದೆಲ್ಲರೂ ಸಹ ನಿಮ್ಮ ಕೈಯಲ್ಲಿದೆ. ನಿಮ್ಮ ಸೇವೆ, ನಿಮ್ಮ ಪ್ರಯತ್ನ, ನಿಮ್ಮ ಪ್ರೀತಿ, ಅಭಿಮಾನಕ್ಕೆ ನಾವು ಸದಾ ಚಿರಋಣಿ ಅಂತೇಳಿ ನಿಮ್ಗೆ ಶಿಡ್ಲಘಟ್ಟ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಾಯಿ ಎಲ್ಲಮ್ಮನ ಕೃಪೆ ನಿಮ್ಮ ಮೇಲೆ ಇರಲಿ, ನಿಮ್ಮೆಲ್ಲರಿಗೂ ಸಹ ಆಶೀರ್ವದಿಸಲಿ ತಾಯಿ ಅಂತ ಹೇಳಿ ನಾನು ಶುಭ ಕೋರಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.